ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಮೊದಲ ಸುದ್ದಿ ಪೊಲಿಟಿಕಲ್ ಸುದ್ದಿ. ನಿಗಮ ಮಂಡಳಿ ಅಧ್ಯಕ್ಷರ ಹುದ್ದೆಗೆ ಮುಹೂರ್ತ ಫಿಕ್ಸ್ ಆಗಿದೆ. 44 ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಭಾಗ್ಯ. ಅಳೆದು ತೂಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡಬೇಕು ಅನ್ನೋದರ ಬಗ್ಗೆ ಬಹಳ ಒತ್ತಾಯ ಇತ್ತು. ನಿಗಮ ಮಂಡಳಿ ಅಧ್ಯಕ್ಷರ ಹುದ್ದೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. 44 ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಿಗಮ ಭಾಗ್ಯ ಸಿಕ್ಕಿದೆ. ಅಳೆದು ತೂಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನ ಕೊಡಬೇಕು. ಯಾಕಂದ್ರೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನ ತುಂಬೋದಕ್ಕೆ ಅವರಿಗೂ ಕೂಡ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಡಬೇಕು ಅನ್ನುವಂತಹ ಕೂಗು ಜೋರಾಗಿತ್ತು. ಇದ್ರ ಬಗ್ಗೆ ಡಿಕೆಶಿ ಕೂಡ ಬಹಳ ಪ್ರಸ್ತಾವನೆಯನ್ನ ಮುಂದೆ ಇಟ್ಟಿದ್ರು. ಕಾರ್ಯಕರ್ತರಿಗೆ ಅವಕಾಶ ಕೊಡ್ಲೇಬೇಕು ಅಂತ. ಯಾಕಂದ್ರೆ ಬಹಳಷ್ಟು ಜನ ಶಾಸಕರು ಕಾಯ್ತಾ ಇದ್ರು. ಅದರ ಮಧ್ಯೆಯೂ ಕೂಡ 44 ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಪರವಾಗಿ ಸಿದ್ದರಾಮಯ್ಯನವರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಕಾರ್ಯಕರ್ತರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಸಕ್ತಿ ಹೊಂದಿದ್ರು. ಈಗ ಕೊನೆಗೂ ಕೂಡ ನಿಗಮ ಮಂಡಳಿಯ ಅಧ್ಯಕ್ಷ ಹುದ್ದೆ ಒಂದು ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನ 44 ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆ ಆಗತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಸಹಿಯನ್ನ ಹಾಕಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ಮಾತ್ರ ಉಳಿದಿರುವಂಥದ್ದು. ಹಾಗಾದ್ರೆ ಯಾವ ಯಾವ ಕಾರ್ಯಕರ್ತರಿಗೆ ಯಾವ ಯಾವ ಹುದ್ದೆಯನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. ಯಾರ್ಯಾರಿಗೆ ಯಾವ ಯಾವ ಲಕ್ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಸ್ಥಾನ ಕೊನೆಗೂ ಕೂಡ ಸಿಗ್ತಾ ಇರುವಂಥದ್ದು. 44 ನಿಗಮಗಳ ಅಧ್ಯಕ್ಷರಾಗಿ ಈಗ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆ ಆಗುತ್ತೆ. ಆಯಾ ಇಲಾಖೆಗಳಿಂದಲೇ ನೇಮಕ ಆದೇಶ ರವಾನೆ ಆಗತ್ತೆ. ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸಹಿ ಹಾಕಿದ್ದಾರೆ. ಅವರು ಸಹಿ ಹಾಕಿದಂತಹ ಪಟ್ಟಿಯನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ್ಯಾವ ಕಾರ್ಯಕರ್ತರಿಗೆ ಯಾವ ಯಾವ ನಿಗಮಗಳು ಸಿಕ್ಕಿದೆ ಅನ್ನೋದರ ಬಗೆಗಿನ ಲಿಸ್ಟ್ ಅನ್ನ ನೋಡ್ತಾ ಇದ್ದೀರಿ. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. 44 ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಭಾಗ್ಯ ಸಿಕ್ಕಿದೆ. ಯಾವ ಯಾವ ನಿಗಮಗಳು ಅವರ ಪಾಲಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀರಿ. ವಿನೋದ್ ಅಸೂಟಿ ಉಪಾಧ್ಯಕ್ಷರು ಕ್ರೀಡಾ ಪ್ರಾಧಿಕಾರ, ಸರೋವರ ಶ್ರೀನಿವಾಸ್ ಅಧ್ಯಕ್ಷರು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, ಅಲ್ತಾಫ್ ಅಧ್ಯಕ್ಷರು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ. ಇದರ ಜೊತೆಗೆ ಕಾಂತಾ ನಾಯ್ಕ್ ಅಧ್ಯಕ್ಷ ಕೌಶಲ್ಯ ಅಭಿವೃದ್ಧಿ ನಿಗಮ, ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಮಹಿಳಾ ಆಯೋಗ, ಆಂಜನೇಯಲು ಅಧ್ಯಕ್ಷ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ. ಇನ್ನು ಸಾಂಬಾರು ಮಂಡಳಿ ಪಲ್ಲವಿ ಅವರಿಗೆ, ಮಲೆನಾಡು ಅಭಿವೃದ್ಧಿ ಮಂಡಳಿ ಆರ್ಎಂ ಮಂಜುನಾಥ್ ಗೌಡ ಪಾಲಾಗಿದೆ. ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ ಸುಂದರೇಶ್ ಅವರಿಗೆ ದಕ್ಕಿದೆ. ಹಾಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷಗಿರಿ ಮರಿಗೌಡ ಅವರಿಗೆ ಸಿಗ್ತಾ ಇದೆ. ಆಹಾರ ನಿಗಮ ಡಾಕ್ಟರ್ ಎಚ್ ಕೃಷ್ಣ. ಇದು ಯಾರ್ಯಾರಿಗೆ ನಿಗಮ ಮಂಡಳಿಯ ಭಾಗ್ಯ ಅನ್ನೋದರ ಲಿಸ್ಟ್ ಅನ್ನ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಸಿಎಂ ಸಿದ್ದರಾಮಯ್ಯನವರು ಸಹಿ ಹಾಕಿರುವಂತಹ ಪಟ್ಟಿ ಇದು. ಇನ್ನು ಚಿತ್ರನಟ ಸಾಧು ಕೋಕಿಲ ಅವರ ಹೆಸರು ಕೂಡ ಇದೆ. ಕೊನೆಗೂ ನಿಗಮ ಮಂಡಳಿ ಅಧಿಕಾರ ಹಂಚಿಕೆ ಆಗ್ತಾ ಇದೆ. 44 ನಿಗಮಗಳ ಅಧ್ಯಕ್ಷರಾಗಿ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆ ಆಗೋದು ಮಾತ್ರ ಬಾಕಿ ಉಳಿದಿದೆ. ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಅಳೆದು ತೂಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾರ್ಯಕರ್ತರಿಗೂ ನಿಗಮ ಮಂಡಳಿಯಲ್ಲಿ ಅವಕಾಶ ಸಿಗಬೇಕು ಅನ್ನುವಂತಹ ಒತ್ತಾಯ ಬಹಳ ಜೋರಾಗಿತ್ತು. ಲೋಕಸಭೆ ಚುನಾವಣೆ ಹತ್ರ ಇರೋ ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿ, ಅದರ ಜೊತೆಗೆ ಹುದ್ದೆ ಕೂಡ ಹಂಚಿಕೆ ಮಾಡಿರೋದು ಕಾರ್ಯಕರ್ತರಲ್ಲೂ ಒಂದು ರೀತಿ ಉತ್ಸಾಹ ಇರುತ್ತೆ. ಪ್ರಮುಖವಾಗಿ ಯಾವೆಲ್ಲ ಹೆಸರು, ಯಾವೆಲ್ಲ ಹುದ್ದೆ ಇದೆ? ಶ್ವೇತಾ, ಬಹಳ ಪ್ರಮುಖವಾಗಿ ಶಾಸಕರ ಜೊತೆಗೆ ಕಾರ್ಯಕರ್ತರದು ಆಗ್ಬೇಕು ಅನ್ನುವಂಥದ್ದಿತ್ತು. ಆದ್ರೆ ಕಾರ್ಯಕರ್ತರನ್ನ ನೇಮಿಸುವಂತ ಸಂದರ್ಭದಲ್ಲಿ ಹೈಕಮಾಂಡ್ ವರ್ಸಸ್ ರಾಜ್ಯ ನಾಯಕರು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮೊದಲು ರಾಜ್ಯ ನಾಯಕರು ಕಳಿಸ್ಕೊಟ್ಟಿದ್ದಂತ ಪಟ್ಟಿಯಲ್ಲಿ ಹೆಸರುಗಳ ಬದಲಾವಣೆ ಮಾಡಿ ಹೈಕಮಾಂಡ್ ಒಂದಷ್ಟು ಸೇರಿಸಿತ್ತು. ಅದಕ್ಕೆ ರಾಜ್ಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಈ ಹಗ್ಗ ಜಗ್ಗಾಟ ಕೇಂದ್ರದ ನಾಯಕರು ಜೊತೆಗೆ ರಾಜ್ಯದ ನಾಯಕರ ನಡುವೆ ಕಾರ್ಯಕರ್ತರ ನಿಗಮ ಮಂಡಳಿಗೆ ಹಗ್ಗ ಜಗ್ಗಾಟಗಳು ನಡೆದಿತ್ತು. ಅಂತಿಮವಾಗಿ 34 ಪಟ್ಟಿ ಫೈನಲ್ ಆಗಿತ್ತು. ಈಗ ಆಶ್ಚರ್ಯ ಅನಿಸ್ತಾ ಇದೆ, 44 ಜನಕ್ಕೆ ನಿಗಮ ಮಂಡಳಿಯನ್ನ ಕೊಡಲಾಗಿದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, 34ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಕ್ಕಂತೂ ಸಾಧ್ಯ ಆಗಿಲ್ಲ. ಕಾರಣ ಹೈಕಮಾಂಡ್ ನಲ್ಲಿ ಇದ್ದು ನಾವು ಒಂದಷ್ಟು ಹೆಸರುಗಳನ್ನ ಸೇರಿಸದೇ ಇದ್ರೆ ಏನ್ ಅರ್ಥ ಇರುತ್ತೆ ನಾವು ಹೈಕಮಾಂಡ್ ನಲ್ಲಿ ಇದ್ದು ಅನ್ನುವಂತ ಬೇಸರ ಖರ್ಗೆ ಅವರಿಗೆ ಇತ್ತು. ಸೊ ಹಾಗಾಗಿ ಯಾವೆಲ್ಲ ಹೆಸರುಗಳನ್ನ ತೆಗಿಬೇಕು ಅಂತೇಳಿ ರಾಜ್ಯ ನಾಯಕರು
ಒತ್ತಾಯವನ್ನ ಮಾಡ್ತಾ ಇದ್ರು. ಆ ಹೆಸರನ್ನು ಪರಿಗಣಿಸಿದ್ದಾರೆ. ಆಮೇಲೆ ಹೈಕಮಾಂಡ್ ಯಾವ ಹೆಸರುಗಳನ್ನ ಕಿತ್ತಾಕಿತ್ತು ಆ ಹೆಸರುಗಳನ್ನು ಕೂಡ ಸೇರಿಸಿ ಪಟ್ಟಿ ಕೂಡ ಈಗ ಸುಮಾರು 34 ಇದ್ದಿದ್ದು 44ಕ್ಕೆ ಬಂದು ತಲುಪಿದೆ. ಇದರ ಅರ್ಥ ಬಹಳ ಸುದೀರ್ಘವಾದಂತಹ ಹಗ್ಗ ಜಗ್ಗಾಟ ನಡೆದು ಅಂತಿಮವಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಇನ್ನು ಈ ಪಟ್ಟಿಯನ್ನ ಗಮನಿಸಿದಾಗ ಬಹುತೇಕ ಕಾರ್ಯಕರ್ತರ ನಿಗಮ ಹಂಚಿಕೆಯ ಸಂದರ್ಭದಲ್ಲಿ ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳಿದ್ರು, ಟಿಕೆಟ್ ಸಿಗಲಿಲ್ಲ, ಟಿಕೆಟ್ ಸಿಗದೇ ಇದ್ರು ಕೂಡ ಪಕ್ಷಕ್ಕೆ ಕೆಲಸ ಮಾಡಿದಂತವ್ರು ಇದ್ದಾರೆ. ಸೊ ಅಂತವರಿಗೆ ಹೆಚ್ಚಿನ ಭಾಗ ಅಂದ್ರೆ ಈ 44 ಜನರ ಪೈಕಿ ಹತ್ತತ್ರ 25ರಿಂದ 30 ಮಂದಿಗೆ ಯಾರು ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಅವರಿಗೆ ನಿಗಮ ಮಂಡಳಿಯನ್ನ ಕೊಡ್ಲಾಗಿದೆ. ಸೊ ನೀವು ಹೆಸರನ್ನ ನೋಡ್ತಾ ಹೋದ್ರೆ ಆರಂಭದಿಂದಲೂ ಕೂಡ BH ಹರೀಶ್ ಇರ್ಬೋದು, ಚಿಕ್ಕಮಂಗ್ಳೂರು ಅಂಶುಮಂತ್ ಇರ್ಬೋದು, ಚಿಕ್ಕಮಂಗ್ಳೂರ್ನವರು, ಶಿವಮೊಗ್ಗದಲ್ಲಿ ಮಂಜುನಾಥ್ ಗೌಡ್ರು ಇದ್ದಾರೆ, ಸುಂದರೇಶ್ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಅವರು ಪಾರ್ಟಿ ಬಿಟ್ಟು ಹೋಗ್ಲಿಲ್ಲ, ಪಕ್ಷಕ್ಕಾಗಿ ಕೆಲಸ ಮಾಡಿದ್ರು. ಸೊ ಅಂಥವ್ರನ್ನ ಕಾರ್ಯಕರ್ತರ ಪಟ್ಟಿಯಲ್ಲಿ ನೇಮಿಸಲಾಗಿದೆ. ಹಾಗೆ ನೋಡಿದ್ರೆ ಅವ್ರನ್ನ ಕಾರ್ಯಕರ್ತರ ಪಟ್ಟಿಯಲ್ಲಿ ನೇಮಿಸಬಾರದು. MLA ಕೊಟ್ಟಂತಹ ನಿಗಮ ಮಂಡಳಿಯನ್ನ ಕೊಡ್ಬೇಕಾಗಿತ್ತು. ಅಂತ ಪ್ರಬಲವಾದಂತಹ ನಿಗಮ ಮಂಡಳಿಗಳು ಸಿಗಬೇಕಾಗಿತ್ತು ಆ ಲೆಕ್ಕಕ್ಕೆ ನೋಡಿದ್ರೆ. ಆದ್ರೂ ಕೂಡ ಅವರನ್ನು ಕಡೆಗಣಿಸಿದ್ರೆ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಸೊ ಆ ಕಾರಣಕ್ಕಾಗಿಯೇ ಬಹುತೇಕ ಈ ಪಟ್ಟಿಯಲ್ಲಿ ಯಾರು ಟಿಕೆಟ್ ವಂಚಿತರಿದ್ರು, ಟಿಕೆಟ್ ವಂಚಿತರಾಗಿದ್ರು, ಪಾರ್ಟಿಗೆ ಕೆಲಸ ಮಾಡಿದ್ರು ಅವರನ್ನ ಹೆಚ್ಚು ಪರಿಗಣಿಸಲಾಗಿದೆ. ಇನ್ನು ಹೈಕಮಾಂಡ್ ಕೋಟಾದಲ್ಲೂ ಕೂಡ ಸುಮಾರು 6ರಿಂದ 8 ಮಂದಿ ಹೈಕಮಾಂಡ್ ಕೋಟಾದಿಂದ ಕೂಡ ನೇಮಕ ಆಗಿದ್ದಾರೆ. ಇದರ ಜೊತೆಗೆ DK ಶಿವಕುಮಾರ್ ಅವರ ಪ್ರಭಾವ ಬಳಸಿ ಅವರು ತಮ್ಮ ಆಪ್ತರನ್ನ ಅಂದ್ರೆ ಅವ್ರ ಜೊತೆಗೆ ಅವರ ವ್ಯವಹಾರಗಳನ್ನು ನೋಡ್ಕೊಳ್ಳುವಂತ ವಿಜಯ್ ಮುಳುಗುಂದವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅವರ ಪ್ರಭಾವ ಬಳಸಿ ತಮ್ಮ ಆಪ್ತ ಮರಿಗೌಡ್ರನ್ನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಕಾಡಕ್ಕೆ ನೇಮಕ ಮಾಡಲಾಗಿದೆ. ಈ ರೀತಿಯಾದಂತಹ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲೂ ಕೆಲ ಹೆಸರುಗಳನ್ನ ಸೇರಿಸಿರುವಂತದ್ದು. ಇದರ ಜೊತೆಗೆ ಹೈಕಮಾಂಡ್ ಕೂಡ ಒಂದಷ್ಟು ಸಜೆಸ್ಟ್ ಮಾಡಿದಾವೆ. ಇದರ ಜೊತೆಗೆ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಿಗೆ ಯಾರಿಗೆ ಸಿಗ್ಲಿಲ್ಲ ಅಂಥವ್ರನ್ನ ವಿಧಾನಸಭೆ ಯಾರು ಕೆಲಸ ಮಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅಂಥವರಿಗೆ ನಿಗಮ ಮಂಡಳಿ ಭಾಗ್ಯವನ್ನ ಕೊಡ್ಲಾಗಿದೆ. ಬಹುತೇಕ ಈ ಪಟ್ಟಿಯನ್ನ ನೋಡಿದಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಯಾಕಂದ್ರೆ ಟಿಕೆಟ್ ಸಿಗದೆ ಕೆಲಸ ಮಾಡಿ ಈಗ ನೇಮಕ ಮಾಡಲಾಗಿದೆ, ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಸೊ ಹಾಗಾಗಿನೇ ಇವರ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ. ಸೊ ಹೀಗಾಗಿ ಕಾರ್ಯಕರ್ತರಿಗೆ ನಿಗಮ ಹಂಚಲೇಬೇಕಾಗಿತ್ತು. ಇಲ್ಲದೇ ಇದ್ದಿದ್ರೆ ಲೋಕಸಭಾ ಚುನಾವಣೆಗೆ ಬಹಳ ಸಮಸ್ಯೆಯನ್ನ ಕಾಂಗ್ರೆಸ್ ಎದುರಿಸ್ತಿತ್ತು. ಹಾಗಾಗಿ ಈಗ ಹಂಚಿಕೆ ಮಾಡಲಾಗಿದೆ. ಒಂದಷ್ಟು ಮಟ್ಟಿಗೆ ದೊಡ್ಡ ಮಟ್ಟಗಿನ ಬೇಸರ, ಅಸಮಾಧಾನ ಕಾರ್ಯಕರ್ತರ ವಲಯದಲ್ಲಿ ಏನಿತ್ತು ಅದನ್ನ ತಣ್ಣಗಾಗಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಿಶ್ಚಿತವಾಗಿ ಮಾಡಿದೆ. ಈಗ ಮುಖ್ಯಮಂತ್ರಿಗಳು ಸಹಿ ಮಾಡಿದ್ದಾರೆ. ಅಧಿಕೃತವಾಗಿ ಆಯಾ ಇಲಾಖೆಯಿಂದ ಇಂಡಿವಿಜುವಲ್ ಆಗಿ ಅವರವರ ಅಂದ್ರೆ ಅವರ ಹೆಸರಿನಲ್ಲಿ ಆದೇಶಗಳು ಈಗ ಹೊರಬೀಳೋದು ಬಾಕಿ ಉಳಿದಿದ್ದಾವೆ. ಎಸ್ ಮಾರುತೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.